ಇಷ್ಟು ದೊಡ್ಡ ಸ್ಟೇಜಲ್ಲಿ ನಿನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ನನಗೆ ಇನ್ನೊಂದು ಗಿಲ್ಟ್ ಕಾಡೋದೇನಂತಂದ್ರೆ ನೀನ್ ಇಷ್ಟು ಕಷ್ಟಪಟ್ಟು ನನ್ನ ಸಾಕೊಂಡ್ ಬಂದಿದ್ಯಾ, ಆದ್ರೆ ನಿನ್ನ ಆರೋಗ್ಯ ಸರಿ ಮಾಡಿಸ್ಲಿಕ್ಕೆ ನನ್ನ ಕೈಲಿನ್ನ ಆಗ್ತಿಲ್ಲಮ್ಮ. ಆರೋಗ್ಯನ ಸರಿ ಮಾಡ್ಸೋಕ್ಕೆ ಆಗ್ತಲ್ಲ ಅಂತಂದ್ಬಿಟ್ಟು ಕುಮಾರಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದರೆ ಅವ್ರ ತಾಯಿ ಇಲ್ಲಿ ಹಾರ್ಟ್ ಪೇಷಂಟ್ ಅಲ್ವಾ, ಅದಕ್ಕೋಸ್ಕರನೇ ನೋಡಿ. ಕೆಲವೊಮ್ಮೆ ಏನನ್ಸುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಏನಪ್ಪ ಇಷ್ಟು ದೊಡ್ಡ ಸ್ಟೇಜ್ ಸಿಕ್ಕಿದೆ, ಕಣ್ಣೀರು ಹಾಕೊಂಡು ಸಿಂಪತಿಯನ್ನ ಗಿಟ್ಟಿಸ್ಕೊತಿದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸಿಂಪತಿನೂ ಗಿಟ್ಟಿಸ್ಕೊಂತಲ್ಲ, ಏನೂ ಇಲ್ಲ. ಕಾಮನ್ ಪೀಪಲ್ಗಳನ್ನ ಇಲ್ಲಿ ಕಳಿಸ್ಬೇಕು ಅಂತಂದರೆ ಅಳುದು ತೂಗಿ ಇಲ್ಲಿ ಕಳಿಸ್ತಾರೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ 12 ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಗಿಲ್ಲಿ ನಟ ಅವರು ಯಾವ ಮಟ್ಟಿಗೆ ಇಲ್ಲಿ ಸೌಂಡ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಈಗ ಆ ಒಂದು ಸೌಂಡ್ ಏನಿದೆ ಅದಕ್ಕೂ ಹೆಚ್ಚಿನ ಸೌಂಡ್ ಇರ್ಬೋದು. ಮತ್ತು ಇಲ್ಲಿ ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು, ಇವ್ರು ನಿಜವಾಗ್ಲೂ ಕಾಮನ್ ಪೀಪಲ್ ಅಂತ ಕೆಲವೊಬ್ರಿಗೆ ಅನಿಸ್ಬೋದು. ಆದರೆ ಅಲ್ಲಿ ಬಂದಿರೋದೆಲ್ಲರೂ ಕೂಡ ಕಾಮನ್ ಪೀಪಲ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಬಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಒಂದು ಸ್ವಲ್ಪ ಫೇಸ್ ರೆಕಗ್ನೈಸ್ ಆಗಿರೋರು ಕೂಡ ಇಲ್ಲಿ ಬಂದಿದ್ರು. ಬಟ್ ಇಲ್ಲಿ ಅವರು ರಿಜೆಕ್ಟ್ ಆಗಿ ಇಲ್ಲಿ ಹೋದ್ರು. ಅದೇ ಕೆಲವೊಂದು ಕಾರಣಗಳಿಂದ ಇಲ್ಲಿ ರಿಜೆಕ್ಟ್ ಆಗಿ ಹೋದ್ರು. ತುಂಬಾ ಕಷ್ಟಪಡ್ತಿದ್ದೇನೆ ನೀನು ಸರಿ ಮಾಡಿಸ್ಬೇಕಂತೇಳಿ, ಆದ್ರೆ ನಾನು ದಿನಕ್ಕೆ ನೋಡಿ ಅವ 150 ರೂಪಾಯಲ್ಲಿ ಜಡ್ಜಸ್ಗಳು ಕೂಡ ತುಂಬಾ ಇಲ್ಲಿ ಅಳ್ತಿದ್ದಾರೆ. ಅದರಲ್ಲೂ ಕೂಡ ಸಂಗೀತ ಶೃಂಗೇರಿ ಅವ್ರನ್ನ ನೋಡಿ ಅವ್ರು ಎಷ್ಟು ಫೀಲ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಆ ಒಂದು ಕಷ್ಟನ ಅನುಭವಿಸಿರ್ತಾರಲ್ವ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಬಾಯಿ ಮಾತಲ್ಲಿ ಏನು ಬೇಕಾದ್ರೂ ಇಲ್ಲಿ ಹೇಳ್ಬೋದು, ನಾನು ಹಂಗಲ್ಲ ಹಿಂಗಲ್ಲ ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ನಾಟಕ ಡ್ರಾಮಾ ಅಂತಲೂ ಕೂಡ ಅನ್ನಿಸ್ಬೋದು. ಆದರೆ ಅವರು ಇವಾಗ ಏನು ಅಳ್ತಿದ್ದಾರೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಕೆಲವೊಬ್ಬರು ಲೈಫಲ್ಲಿ ನಡೆದಿರುತ್ತೆ ಒಂದು ಕಹಿ ಘಟನೆಗಳು, ಕೆಲವೊಬ್ಬರು ಜೀವನದಲ್ಲಿ ನಡೆದಿರಲ್ಲ. ಮೇಯ್ನಾಗಿ ಇಲ್ಲೇನಪ್ಪ ಅಂತಂದರೆ ಅವ್ರ ತಾಯಿಯವ್ರನ್ನ ಹಾರ್ಟ್ ಪೇಷಂಟ್ ಅಂತ ಏನು ಹೇಳಿದ್ರು ಅವ್ರನ್ನ ಸರಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕುಮಾರಿ ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅವರು ಓದ್ಕೊಂಡು ಅವ್ರ ಕಾಲೇಜಿಗೆ ಕೂಡ ಹೋಗ್ತಿದ್ದಾರೆ. ಅವ್ರ ಕಾಲೇಜಿಂದ ಬಂದ ಮೇಲೆ 150 250 ಇಲ್ಲಿ ದುಡಿದ್ಬಿಟ್ಟು ಅದನ್ನು ಕೂಡಿಟ್ಕೊಂಡ್ಬಿಟ್ಟು ಇಲ್ಲಿ ಆರೋಗ್ಯನ ಸರಿ ಮಾಡ್ಸೋಕ್ಕೆ ನನ್ನ ಕೈಲಿ ಆಗ್ತಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡಿದ್ದಾರೆ. ತಾಯಿ ವಿಚಾರ ಬಂದಾಗ ಅವ್ರು ಎಂಥೋರೇ ಇರಲಿ, ನಾನು ಹೇಳ್ತಿರೋದು ಮಕ್ಕಳು, ಆದರೆ ಸ್ವಲ್ಪ ಎಮೋಷನಲ್ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಅನ್ನೋರಿಗೆ ಎಲ್ರಿಗೂ ಕೂಡ ಗೊತ್ತು. ಮಿಡ್ಲ್ ಕ್ಲಾಸಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ತಾಯಿ ಅನ್ನೋ ಪದಕ್ಕೇನೆ ಅಷ್ಟು ಇಲ್ಲಿ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಪ್ರತಿಯೊಬ್ಬರು ಕೂಡ ನೀವು ನೋಡಿ ತುಂಬಾ ಕಷ್ಟಪಟ್ಟು ಮೇಲ್ ಬಂದವರು ಇರ್ಬೋದು, ತುಂಬಾ ಕಷ್ಟಪಟ್ಟು ಅವ್ರ ತಾಯಿಯವರ ಆರೋಗ್ಯನ ಸರಿ ಮಾಡಿಸ್ಬೇಕು ಅಂತ ಇರೋರು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇಲ್ಲಿ ಇದ್ದಾರೆ. ಆದರೆ ಅವ್ರಿಗೆ ಇಲ್ಲೊಂದು ಆಪರ್ಚುನಿಟಿ ಸಿಕ್ಕಿದೆ ಕುಮಾರಿ ಅವರಿಗೆ, ಅದನ್ನು ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಇಷ್ಟು ದಿವಸ ಗೊತ್ತಿರಲಿಲ್ಲ ಕರ್ನಾಟಕ ಜನತೆಗಳಿಗೆ ಇವರ ಒಂದು ಕುಮಾರಿ ಅವರು ಏನಿದೆ, ಅವ್ರ ಕಷ್ಟ ಏನಿದೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಅವರು ಕೂಡ ವಿಡಿಯೋಗಳನ್ನ ಮಾಡಿದ್ದಾರೆ, ಎಷ್ಟೊಂದು ವಿಡಿಯೋಗಳಲ್ಲಿ ರೀಲ್ಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇಷ್ಟೊಂದು ಕಷ್ಟ ಇದೆ ಅಂತ ಇಲ್ಲಿ ಹೇಳ್ಕೊಂಡಿರಲಿಲ್ಲ. ಅದೇ ಒಂದು ಎಮೋಷನಲ್ ಮೂಮೆಂಟ್ ಅಂತ ಬಂದಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇಲ್ಲಿ ಹೇಳಿದಾಗ ಒಂದು ಫೋನ್ ಕಾಲ್ ತೊಗೊಂಡಾಗ ಈಗ ಅವ್ರ ಮನಸ್ಸಲ್ಲಿ ದುಃಖ ಏನಿತ್ತು ಅದನ್ನು ಹೊರಗಡೆ ಹಾಕಿದ್ದಾರೆ ಅಷ್ಟೇ. ಬಟ್ ಅವ್ರು ಅಲ್ಲೇ ಕುಸಿತಾರೆ ಮಾತಾಡ್ಬೇಕಾದ್ರೆ. ಅವಾಗ ಸಂಗೀತ ಶೃಂಗೇರಿಯವರು ಬಂದ್ಬಿಟ್ಟು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಕುಮಾರಿ ಅವರು ಅಳ್ತಾ ಇರ್ತಾರೆ. ಸಂಗೀತ ಶೃಂಗೇರಿಯವರು ಬಂದ್ಬಿಟ್ಟು ಇಲ್ಲಿ ಸಮಾಧಾನ ಕೂಡ ಇಲ್ಲಿ ಮಾಡ್ತಾರೆ. ಯಾರೂ ಇಲ್ಲ ಅಂತಂದ್ಬಿಟ್ಟು ಅನ್ಕೋಬೇಡ, ಕರ್ನಾಟಕದ ಜನತೆ ನಿನ್ನ ಜೊತೆ ಇದ್ದೇ ಇರ್ತಾರೆ ಅಂತ ಅಂದ್ಬಿಟ್ಟು. ಅವಾಗ ಶ್ರುತಿಯವರು ಕೂಡ ಇಲ್ಲಿ ಮಾತಾಡ್ತಾರೆ, ನಿಜವಾಗ್ಲೂ ಕೂಡ ಕಾಮನ್ ಪೀಪಲ್ಸ್ಗೆ ಅವಕಾಶ ಕೊಡ್ತಾರಾ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕ್ವಶನ್ ಮಾರ್ಕ್ ಇತ್ತು. ಆದರೆ ಈಗ ನಿಮ್ಮನ್ನು ಏನಿಲ್ಲಿ ಕಂಟೆಸ್ಟೆಂಟ್ ಅಂತ ಸೆಲೆಕ್ಟ್ ಮಾಡಿದಾರೋ ಇಲ್ಲಿ ಟೀಮ್ ಅವರು, ಕಲರ್ಸ್ ವಾಹಿನಿ ಆಗಿರೋದು, ಬಿಗ್ ಬಾಸ್ ಟೀಮ್ ಅವರು ಆಗಿರೋದು, ಅವ್ರಿಗೆಲ್ಲ ಇಲ್ಲಿ ಹ್ಯಾಟ್ಸ್ ಆಫ್ ಅಂತ ಕೂಡ ಇಲ್ಲಿ ಶ್ರುತಿಯವರು ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲ ಪ್ರೋಮೋ ನೋಡ್ಬಿಟ್ಟು ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡಿ. ಕೆಲವೊಬ್ಬರು ಬೇಕು ಅಂತಲೇ ಇಲ್ಲಿ ಬ್ಯಾಡ್ ಕಮೆಂಟ್ಸ್, ಏನಪ್ಪ ಗಿಮಿಕ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಪ್ರೋಮೋಗಳನ್ನ ಇಲ್ಲಿ ಬಿಡ್ತಿದ್ದೀರಾ, ಇಲ್ಲಾಂದರೆ TRPಗೋಸ್ಕರ ಈ ಥರ ಸಿಚುವೇಶನ್ನ ಬೇಕು ಅಂತ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಇಲ್ಲಿ ಬೇಕು ಅಂತ ಏನು ಕ್ರಿಯೇಟ್ ಮಾಡಿಲ್ಲ. ಒಂದು ಎಮೋಷನಲ್ ಮೂಮೆಂಟ್ ಏನಿತ್ತು, ಯಾರನ್ನ ಜೊತೆ ಮಾತಾಡಿ ಅಂತ ಅಂದಾಗ ಇಲ್ಲಿ ಕುಮಾರಿ ಅವರು ಅವ್ರ ತಾಯಿ ವಿಚಾರ ಏನಿದೆ ಆ ತಾಯಿ ವಿಚಾರನ ಇಲ್ಲಿ ಹೇಳ್ಕೊತಾರೆ. ಯಾರೂ ಇಲ್ಲ ನಮ್ಮ ಜೊತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಳಬೇಕಾದ್ರೆ ಸಂಗೀತ ಶೃಂಗೇರಿ ಅವರು ಬಂದುಬಿಟ್ಟು ಕುಮಾರಿ ಅವ್ರನ್ನ ಇಲ್ಲಿ ಪ್ರೀತಿಯಿಂದ ಆಗ್ಬಿಟ್ಟು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ತಪ್ಪು ಹುಡ್ಕೋದಲ್ಲ. ಇಲ್ಲಿ ಒಳ್ಳೇದಿತ್ತು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಆದರೆ ಕೆಟ್ಟದಾಗಿ ಕಮೆಂಟ್ ಹಾಕೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ, ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು. ಈಗ ನೋಡಿ ಅವ್ರ ತಾಯಿ ಹಾರ್ಟ್ ಪೇಷಂಟು ಅಂತ ಇಲ್ಲಿ ಹೇಳ್ಕೊಂಡ್ರು, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ರು. ಆದರೆ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಇದಕ್ಕೂ ಕೂಡ ಬ್ಯಾಡ್ ಕಮೆಂಟ್ ಇಲ್ಲಿ ಹಾಕ್ತಾರೆ. ಏನು 150 200 ಅಂತ ಇಲ್ಲಿ ಹೇಳ್ತಿರಲ್ಲ, ಇಲ್ಲಿ 150 200ಗೆ ಯಾರು ಕೂಡ ಕೆಲಸನೇ ಮಾಡಲ್ಲ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಯಾಕೆ ಅಷ್ಟೊಂದು ತಪ್ಪನ್ನ ಇಲ್ಲಿ ಕಂಡುಹಿಡಿಯಕ್ಕೆ ಹೋಗ್ತಾರೆ ಅನ್ನೋ ಗೊತ್ತಿಲ್ಲ. ಅದು ತಪ್ಪೇ ಅಲ್ಲ. ಅವ್ರು ಹೋಗ್ಬಿಟ್ಟು ಕಾಲೇಜ್ಗೆ ಹೋಗಿ ಬಂದು ಆನಂತರ ಕೆಲಸ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ದು. ಒಟ್ಟಿನಲ್ಲಿ ಈ ಒಂದು ಪ್ರೋಮೋ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಯಿತು. ತುಂಬಾ ಬಡತನದಿಂದ ಇಲ್ಲಿ ಅವರು ಬಂದಿದ್ದಾರೆ. ಅವ್ರ ತಾಯಿಯವ್ರನ್ನ ಅವರಿಲ್ಲಿ ಸರಿ ಮಾಡಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಕಷ್ಟಪಡ್ತಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಸದ್ಯ ಈಗ ಕರ್ನಾಟಕದ ಜನತೆ ಕೈ ಬಿಡಲ್ಲ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ
ಮುಂದಕ್ಕೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಈ ಒಂದು ಪ್ರೋಮೋ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ನನಗಂತೂ ಭಾವುಗಳಾದೆ ಅಂತಲೇ ಇಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಕೂಡ ಮಾತಾಡೋಕ್ಕೆ ಮಾತುಗಳು ಬರ್ತಾ ಇಲ್ಲ. ಒಂದು ಪ್ರೋಮೋ ನೋಡಿದ ತಕ್ಷಣ, ಎಪಿಸೋಡ್ ನೋಡಿದ ತಕ್ಷಣ ನನಗನ್ಸಿದ್ದೇನಪ್ಪ ಅಂತಂದರೆ, ಇಲ್ಲಿ ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಕೆಟ್ಟದಾಗಿ ಕಮೆಂಟ್ನ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಹೇಳ್ಕೊತಿರೋದು ಅವ್ರ ತಾಯಿ ವಿಚಾರ, ಅವ್ರ ಜೀವನದಲ್ಲಿ ಏನು ನಡೆದಿದೆ, ಏನು ನಡೀತಿದೆ ಅನ್ನೋದ್ರ ಬಗ್ಗೆನೇ ಇಲ್ಲಿ ಅವರು ಹೇಳ್ತಿದ್ದಾರೆ. ದಯವಿಟ್ಟು ಕೆಟ್ಟದಾಗಿ ಇದನ್ನು ನೋಡೋಕ್ಕೆ ಹೋಗಬೇಡಿ. TRP ಗಿಮಿಕ್ಕು, TRPಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಅಂದರೆ ಮೇಯ್ನಾಗಿ ಏನಪ್ಪ ಅಂತಂದರೆ, ಅಲ್ಲಿ ಅವರು ಅಳ್ತಿರೋದು ನಿಜಾನೇ ಅಲ್ವಾ. ಈಗ ಅವ್ರ ತಾಯಿಯವರು ಹಾರ್ಟ್ ಪೇಷಂಟ್ ಅಂತ ಅಂದ್ಬಿಟ್ಟು ಅದು ನಿಜಾನೇ ಅಲ್ವಾ. ಅವ್ರು ಏನು ಹೇಳ್ತಿದ್ರೆ, ಅವ್ರ ಫೀಲಿಂಗ್ಸ್ ಏನಿದೆ ಅಂತ ಅಂದ್ಬಿಟ್ಟು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದ್ಸತಿ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸದ್ಯಕ್ಕೆ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಇಲ್ಲಿ 3 ಜನಕ್ಕೆ ಮಾತ್ರನೇ ಇಲ್ಲಿ ಅವಕಾಶ ಇದೆ. ಈಗ 60 ಜನ ಏನಿದ್ರು ಅದರಲ್ಲೂ ಸ್ವಲ್ಪ ಇಲ್ಲಿ ಫಿಲ್ಟರ್ ಮಾಡಿಬಿಟ್ಟು ಬರೀ 24 ಜನ. ಈಗ 4 ಟೀಮ್ಗಳು ಇಲ್ಲಿ ಮಾಡಿದ್ದಾರೆ. ಅದರಲ್ಲಿ ಟೀಮ್ ಲೀಡರ್ ಅಂತ ಕೂಡ ಇಲ್ಲಿ ಮಾಡಿದ್ದಾರೆ. ಈಗ ಟೀಮ್ ಲೀಡರ್ಗಳು ಆದಮೇಲೆ ಯಾರು ಬಲಿಷ್ಠರು ಮತ್ತು ಇಲ್ಲಿ ಯಾರು ಸ್ವಲ್ಪ ಸಾಫ್ಟ್ ಆಗಂತೂ ಆಲ್ರೆಡಿ ಹೇಮಲತಾ ಅವರು ನೋಡಿದ ತಕ್ಷಣ ಇಲ್ಲಿ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ನೋಡಿರ್ತೀರಾ. ಹೇಮಲತಾ ಅವರು ಇಲ್ಲಪ್ಪ ಇಲ್ಲಿವರೆಗೂ ಬಂದಿದ್ದೆ ಸಾಕು ಅಂತ ಅಂದ್ಬಿಟ್ಟು ನಾನು ಕ್ವಿಟ್ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಸಿಕ್ಕಿರೋ ಆಪರ್ಚುನಿಟಿನ ಕಳ್ಕೊಬಾರ್ದು. ನೋಡೋಣ ಅವ್ರದ್ದು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈಗ ಕುಮಾರಿ ಅವರು ಸಿಕ್ಕಾಪಟ್ಟೆ ಇಲ್ಲಿ ಭಾವುಕರು ಆಗಿದ್ದಾರೆ. ನಿಮಗೆ ಈ ಒಂದು ವಿಚಾರದ ಬಗ್ಗೆ ಏನಿಸುತ್ತೆ ವೀಕ್ಷಕರೇ? ಯಾರು ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಿಗ್ ಬಾಸ್ ಸೀಸನ್ 13ಕ್ಕೆ ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ? ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ.